ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಮಾಸ್ಟರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ ಮತ್ತು ಪ್ರತಿನಿತ್ಯ ತರಗತಿಗಳು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈ ಒಂದು 8ನೇ ತರಗತಿ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ಕೊನೆಯ ಒಂದು ತರಗತಿ. ಈ ಒಂದು 8ನೇ ತರಗತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೊನೆಯ ಒಂದು ತರಗತಿ ಯಾವುದಪ್ಪ ಅಂದ್ರೆ ಛಂದಸ್ಸಿನ ಬಗ್ಗೆ. ಅಂದ್ರೆ ಇವತ್ತಿನ ತರಗತಿಯೊಳಗೆ ಛಂದಸ್ಸಿನ ಬಗ್ಗೆ ವಿವರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾತ್ರಾಗಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೆ, ಹೊರಬರ್ತಾ ಆಳವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಾತ್ರಾಗಣಗಳು ಮಾತ್ರೆ ಅಂದರೆ ಏನಪ್ಪ ಅಂದ್ರೆ ಕುಳಿಗಿ ಅಂತವಲ್ಲಪ್ಪ. ಮಾತ್ರೆ ಅಂದ್ರೆ ಛಂದಶಾಸ್ತ್ರದಲ್ಲಿ ಮಾತ್ರೆ ಅಂದರೆ ಏನಪ್ಪ ಅಂದ್ರೆ ಕಾಲವನ್ನು ಅಳೆಯುವ ಮಾನ. ಕಾಲವನ್ನು ಅಳೆಯುವ ಮಾನವನ್ನು ಮಾತ್ರೆ ಅಂತ ಕರಿತಾ ಹೋಗ್ತಾರೆ. ಎಲ್ಲಿ ಛಂದಶಾಸ್ತ್ರದೊಳಗೆ ಕಾಲವನ್ನು ಅಳೆಯುವ ಮಾನವನ್ನು ಮಾತ್ರೆ ಅಂತ ಕರಿತಾ ಹೋಗ್ತಾರೆ. ಸಮಾಜಶಾಸ್ತ್ರದೊಳಗೆ ಮಾತ್ರೆ ಅಂದ್ರೆ ಗುಳಿಗೆ ಅಂತ ಕರಿತಾ ಹೋಗ್ತಾರೆ. ಅರ್ಥ ಆಯ್ತಾ? ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ. ಇನ್ನೊಂದು ಏನಪ್ಪ ಅಂದ್ರೆ ಹ್ರಸ್ವ ಅಕ್ಷರಗಳನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ. ಒಂದು ಸಿರು ಲಘು ಮತ್ತು ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ 2 ವಿಧಗಳಿವೆ. ಅಂದ್ರೆ ಲಘು ಮತ್ತು ಗುರು ಎಂಬ 2 ವಿಧಗಳನ್ನು ಕಾಣ್ತವೆ. ಎಲ್ಲಿ ಕಾಣ್ತಾ ಹೋಗ್ತಪ್ಪ ಮಾತ್ರೆಗಳು ಅಂದ್ರೆ ಹ್ರಸ್ವ ಸ್ವರ ಅಂದ್ರೆ ಒಂದು ಕಡಿಮೆ ಉಸಿರಿನ ಮೂಲಕ ದೀರ್ಘ ಸ್ವರದಿಂದ ಹೆಚ್ಚಿನ ಒಂದು ಉಸಿರನ್ನು ತೆಗೆದುಕೊಳ್ಳುವ ಒಂದು ಕಾಲಾವಧಿಯನ್ನು ಮಾತ್ರೆ ಅಂತ ಕರ್ತಾರೆ. ಇದು ಅರ್ಥ ಆಯ್ತು ಅಂದ್ಕೊಂಡೆ. ಈ ಒಂದು ಮಾತ್ರಾ ಕಾಲದಲ್ಲಿ ಲಘು ಮತ್ತು ಗುರು ಅಂತ 2 ವಿಭಾಗ ಮಾಡ್ತಾ ಹೋಗ್ತಾರೆ. ಅವ್ರ ಚಿಹ್ನೆಗಳು ಮುಖ್ಯವಾಗಿ ನೆನಪಿಟ್ಕೊಳ್ಳೇಬೇಕು. ಇದಂದ್ರೆ ಲಘು, ಇದಂದರೆ ಗುರು. ಇದು ಲಘು, ಇದು ಗುರು. ಇದು ಲಘು, ಇದು ಗುರು ಅಂತ ಅರ್ಥ ಮಾಡ್ಕೊಡ್ರಿ. ಹಾಗಾದರೆ ಲಘು ಗುರು ಅಂತ ಅರ್ಥ ಆಯಿತು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. ಮತ್ತು ಯಾವ್ದು ಹೇಳಕತ್ತೇವೆ, ಒಂದು ಕಡಿಮೆ ಉಸಿರಿನ ಮೂಲಕ ಉಚ್ಚರಿಸುವಂಥ ಅಕ್ಷರಗಳನ್ನ ಏನಂತ ಕರಿತೀವಪ್ಪ? ಲಘು ಅಂತ ಕರಿತಾ ಹೋಗ್ತೇವೆ. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ಏನಂತ ಕರಿತೀವಪ್ಪ? ಗುರು. ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಏನದು ಅರ್ಥ ಮಾಡ್ಕೊಳಕ್ಕೆ ಹೇಳಿದೆ. ಮತ್ತು ಇದು ಹ್ರಸ್ವ ಸ್ವರ ಅಂದ್ರೆ ಹ್ರಸ್ವ ಸ್ವರ ಅಂತ ಅಕ್ಷರಗಳು ಏನಂತ ಕರಿತೀವಿ? ನೇರವಾಗಿ ಲಘು ಅಂತ ಕರಿತೀವಿ. ದೀರ್ಘ ಸ್ವರಗಳನ್ನು ಏನಂತ ಕರಿತೇವೆ? ಗುರು ಅಂತ ಕರಿತೀವಿ. ಅಂದ್ರೆ ಕಡಿಮೆ ಉಸಿರಿನ ಮೂಲಕ ಉಚ್ಚರಿಸಬಹುದಂಥ ಅಕ್ಷರಗಳನ್ನು ಲಘು ಅಂತ ಕರೆದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಗುರು ಅಂತಂದು ಕರಿತಾ ಹೋಗ್ತೇವೆ. ಇದೇನಪ್ಪ ಮಾತ್ರೆಗಳ ಬಗ್ಗೆ ಸಂಪೂರ್ಣವಾದಂಥ ವಿಚಾರ. ಮಾತ್ರಾಗಣ ಅಂದ್ರೆ ನೋಡೋಣ. ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಮಾತ್ರಾಗಣದಲ್ಲಿ ಅಂದ್ರೆ ಯಾವ ಆಧಾರದಲ್ಲಿ? ಮಾತ್ರೆಗಳ ಆಧಾರದಲ್ಲಿ. ಮಾತ್ರೆಗಳ ಒಂದು ಆಧಾರದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಗಣ ವಿಭಜನೆ ಮಾಡ್ತಾ ಹೋಗ್ತಾರೆ. ಹೆಂಗಪ್ಪ? 3 ಮಾತ್ರೆಯ ಗಣ, 4 ಮಾತ್ರೆಯ ಗಣ, 5 ಮಾತ್ರೆಯ ಗಣ ಅಂತ ಹೇಳ್ತಾ ಹೋಗ್ತೀವಿ. ಎಂತ ಹೇಳ್ತಾ ಹೋಗ್ತೀವಿ? 3 ಮಾತ್ರೆಯ ಗಣ, 4 ಮಾತ್ರೆಯ ಗಣ, 5 ಮಾತ್ರೆಯ ಗಣ ಅಂತ ಹೇಳ್ತಾ ಹೋಗ್ತೇವೆ. ಅಂದರೆ ಕಂದ, ಪದ್ಯ, ಷಟ್ಪದಿ, ರಗಳೆ, ಛಂದಸ್ಸುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಈ ಮಾತ್ರಾಗಣವನ್ನು ಏನು ಮಾಡ್ತಾ ಹೋಗ್ತಾವೆ? ಮಾತ್ರೆಗಳ ಒಂದು ಆಧಾರದ ಮೂಲಕ ಗಣ ವಿಭಜನೆ ಮಾಡ್ತಾ ಹೋಗ್ತಾರೆ. 3 ಮಾತ್ರೆಯ ಗಣ ಮಾಡ್ತಾ ಹೋಗ್ತಾರೆ ವಿಭಜನೆ, 4 ಮಾತ್ರೆಯ, 5 ಮಾತ್ರೆಯ ಗಣ ಅಂತಂದು ಮಾಡ್ತಾ ಹೋಗ್ತಾರೆ. ಈ ಮೂರು ರೀತಿಯ ವಿಧಾನ ಕಾಣ್ತಾ ಹೋಗ್ತೀವಿ. ಅಂದ್ರೆ ಕಂದ, ಷಟ್ಪದಿ, ರಗಳೆ, ಛಂದಸ್ಸುಗಳು ಮಾತ್ರಾಗಣ ಆಧಾರಿತ ಛಂದಸ್ಸುಗಳು. ಅಂದ್ರೆ ಈ ಕಂದ, ಪದ್ಯ, ಈ ಷಟ್ಪದಿ ಜೊತೆಗೆ ರಗಳೆ ಛಂದಸ್ಸುಗಳು ಅದಲ್ಲ, ಈ ಯಾವ ಒಂದು ಭಾಗದೊಳಗೆ ಕಂಡು ಬರ್ತಾವಪ್ಪ ಅಂದ್ರೆ ಮಾತ್ರಾಗಣ ಭಾಗದೊಳಗೆ ಕಂಡು ಬರ್ತಾ ಹೋಗ್ತಾವು. ಹಾಗಾದ್ರೆ ಲಘು ಗುರು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಗೊತ್ತಾಗಬೇಕು. ಮನ್ಯಾಗ ಹಿಡಿದ್ವಿ, ಇದನ್ನು ಲಘು ಅಂತ ಕರಿತೀವಿ, ಇದನ್ನು ಗುರು ಅಂತ ಕರಿತೀವಿ. ಇದನ್ನು ಯಾವ ಬಳಸ್ತೀವಿ? ಹ್ರಸ್ವ ಅಕ್ಷರಗಳು ಅಥವಾ ಒಂದು ಮಾತ್ರ ಕಾಲದಲ್ಲಿ ದೀರ್ಘಾಕ್ಷರಗಳು ಅಥವಾ 2 ಅಥವಾ 2ಕ್ಕಿಂತ ಮಾತ್ರ ಕಾಲದಲ್ಲಿ ಅಕ್ಷರಗಳು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಮುಖ್ಯವಾಗಿ ಈ ಗುರು ಎನಿಸುವಂಥ ಅಕ್ಷರ ತಿಳ್ಕೊಂಬಿಟ್ರೆ ಏನು ನೋಡುತ್ತೆ? ಅದೇನು ಆಟೋಮ್ಯಾಟಿಕ್ಕಾಗಿ ಬಂದುಬಿಡ್ತೈತಿ. ಮತ್ತು ಅದು ದೀರ್ಘಾಕ್ಷರಗಳ ಬಗ್ಗೆ ನೋಡ್ತಾವೆ. ದೀರ್ಘಾಕ್ಷರಗಳಿಂದ ಹೇಳೇನೆ ಆ, ಈ, ಉ, ಇದಕ್ಕೆ ಕುಣಿತಾಕ್ಷರಗಳು ಕ, ಕಿ ಅಂತ ಇರ್ತಾವಲ್ಲ ಅಂಥವು. ಅಂದ್ರೆ ಉದಾಹರಣೆ ನೋಡ್ತಾ ಹೋಗೋಣ.
ಕ ಅನ್ನೋದೇನು ದೀರ್ಘಾಕ್ಷರ ಗುರು ಅಂತ ಹಾಕ್ಬೇಕು. ಲು ಅನ್ನೋದೇನು ಅದೇನು ಹ್ರಸ್ವಾಕ್ಷರ ಅಂತ ಕರಿತೀವಿ, ಅಂದರೆ ಒಂದು ಮಾತ್ರ ಕಾಲ ಈ ಒಂದು ಚಿಹ್ನೆಯನ್ನು ಹಾಕ್ಬೇಕು. ಆ ಅನ್ನೋದು ಗುರು, ಕ ಅನ್ನೋದು ಲಘು, ಸ ಅನ್ನೋದು ಲಘು. ಅದೇ ರೀತಿ ಸಂಯುಕ್ತಾಕ್ಷರ ಹಿಂದಿನ ಅಕ್ಷರ ಅಂತ ಒತ್ತಕ್ಷರ ಅಕ್ಷರಗಳು ಇರ್ತಾವಲ್ಲಪ್ಪ, ಆ ಒತ್ತಕ್ಷರ ಅಕ್ಷರಗಳು ಯಾವ ಒಂದು ಅಕ್ಷರ ಒತ್ತಕ್ಷರ ಇರ್ತೈತೆ ಆ ಒತ್ತಕ್ಷರ ಹಿಂದಿನ ಅಕ್ಷರ ಏನಾಗ್ತೈತೆ ಅಂದ್ರೆ ಗುರು ಆಕತಿ. ಅಂದ್ರೆ ಈ ಅಕ್ಷರ ಐತಿ ಅನ್ನೋದು ನೋಡ್ತಾವೆ. ಮುಂದಿನ ಅಕ್ಷರ ನೋಡ್ಬೇಕು, ಸೀದಾ ಹಾಕಂಗಲ್ಲ. ಇಲ್ಲ ಅಕ್ಷರ ಪೂರ್ತಿ ನೋಡಿ ಮ್ಯಾಕ ಅವು ಒತ್ತಕ್ಷರ ಐತಿ. ಒತ್ತಕ್ಷರ ಐತಪ್ಪ ಏನು ಮಾಡಬೇಕು, ಒತ್ತಕ್ಷರ ಹಿಂದಿನ ಅಕ್ಷರ ಏನಾಕೈತಿ ಗುರು ಆಗ್ತೈತಿ. ಇಲ್ಲಿ ಒತ್ತಕ್ಷರ ಓತಪ್ಪ ಕ ಉಳಿತು. ಕ ಅನ್ನೋದು ಲಘು, ರ ಲಘು. ಪಕ್ಷಣೆ ಅಂದರೆ ಒತ್ತಕ್ಷರ ಒಂದಿನ ಅಕ್ಷರ ಗುರು. ಕ ಅನ್ನೋದಾಗ ಉಳಿತು, ಒತ್ತಕ್ಷರ ಹೊರತು ಕ ಉಳಿತು ಲಘು. ನೀ ಏನಾಯ್ತು ಲಘು. ಅನುಸ್ವಾರ ವಿಸರ್ಗಗಳಿಂದ ಕೂಡಿರುವ ಅಕ್ಷರ, ಅನುಸ್ವಾರ ಯೋಗವಾಹಗಳು ಏನು ಕರಿತಾವಲ್ಲ ಆ ಒಂದು ಅಕ್ಷರಗಳು ಕೂಡಿದಪ್ಪ ಅಂತ ಕರಿತಾವಪ್ಪ ಅಂದ್ರೆ ಗುರು ಅಂತ ಕರಿತಾವೆ. ಬಂದನು, ಪ ಅನ್ನೋದೇನಲ್ಲಿ ಅನುಸ್ವಾರ, ಇದು ಏನಕೈತಿ ಗುರು. ದ ಲಘು, ನು ಲಘು. ತುಕ್ಕ ಇದೇನು ವಿಸರ್ಗ ಲಘು, ಗುರು. ಕ ಲಘು. ಈ ವ್ಯಂಜನ ಅಕ್ಷರದ ಹಿಂದಿನ ಅಕ್ಷರ ಯಾವ ರೀತಿ ಅಕ್ಷರ ಪರುವಳ್ಗಳು ಅಂತ ಇರ್ತಾವಲ್ಲ ಅಂಥ ಅಕ್ಷರಗಳ ಏನು ಮಾಡ್ತಾವಪ್ಪ ಅಂದ್ರೆ ಆ ಒಂದು ಅಕ್ಷರಕ್ಕೆ ಅಂತ ಕರಿತಾವಪ್ಪ ಅಂದ್ರೆ ಅದು ಪೂರ್ಣ ಪ್ರಮಾಣದ ಅಕ್ಷರ ಆಗಿಲ್ಲ. ಇದು ಳ ಅನ್ನೋದೇನಪ್ಪ ಅಂದ್ರೆ ಅರ್ಧ ಅಕ್ಷರ ಅಂತ ಕರಿತೀವಿ. ಜೊತೆಗೆ ಈ ಒಂದು ಬರುವಳ್ ಮತ್ತು ಮರೆಗಳು ಅಂತ ಪದಗಳು ಕಂಡು ಬಂದಪ್ಪ ಅಂದರೆ ಈ ಒಂದು ಪದಗಳು ಎರಡು ಸೇರಿ ಏನಾಗ್ತೈತಿ ಗುರು ಆಗ್ತಾ ಹೋಗ್ತೈತಿ. ಕಳ್ಳು ಅನ್ನೋದು ಗುರು ಆಗ್ತಾ ಹೋಗ್ತೈತಿ. ಜೊತೆಗೆ ಐ ಅವು ಸಹಿತವಾದಂಥ ಅಕ್ಷರಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಗುರು ಆಗ್ತಾ ಹೋಗ್ತಾವೆ. ಅಂದರೆ ಗೈರು, ಕೈಮಿ ಅಂತ ಇರ್ತಾವಲ್ಲ, ಕೈ ಅಂದ್ರೆ ಈ ಕೈ ಅವು ಮತ್ತು ಅವು ಇರುವಂಥ ಅಕ್ಷರಗಳು ಏನಾಗ್ತಾವಪ್ಪ ಅಂದ್ರೆ ಗುರು ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇವು ಎಷ್ಟೇನಪ್ಪ ಗುರು ಆಗುವಂಥ ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಒಂದು ಪ್ರಮುಖವಾದಂಥ ಛಂದಸ್ಸಿನಲ್ಲೇ ವಿಶೇಷವಾದಂಥ ಒಂದು ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂದ್ರೆ ಕಂದಾಪದ್ಯ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಇದು ಕಂದಾಪದ್ಯ ಎಷ್ಟು ಸಾಲಪ್ಪ 4 ಸಾಲು ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಕವನ ಬರ್ತಾ ಹೋಗ್ತೈತಿ. ದೋಸ್ತನ ಬಗ್ಗೆ ನಿಮ್ಮ ದೋಸ್ತ ಹೆಂಗರಿ ಅಂತ ಹೇಳ್ತಾರೆ. ನಮ್ಮ ದೋಸ್ತ ಅಂದರೆ 3 ಸಾಲಿನ ತ್ರಿಪದಿ ಅಲ್ಲ, 4 ಸಾಲಿನ ಕಂದಾಪದ್ಯ ಅಲ್ಲ, 6 ಸಾಲಿನ ಷಟ್ಪದಿ ಅಲ್ಲ, ನಮ್ಮ ದೋಸ್ತ 100 ಪದಗಳಲ್ಲಿ ಹೇಳುವಂಥ ನಮ್ಮ ಜೀವದ ದೋಸ್ತ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಕಂದಾಪದ್ಯದ ಬಗ್ಗೆ ಒಂದು ಸ್ವಲ್ಪ ನೆನಪಿಟ್ಟನಕ್ಕೆ ಏನೋ ಒಂದು ರಚನೆ ಏನೋ ಇರಲಿ. ಕಂದಾಪದ್ಯ ಅಂದರೆ ಏನಪ್ಪ ಅಂದ್ರೆ ಮಾತ್ರಾಗಣ ಆಧಾರಿತ ಛಂದಸ್ಸುಗಳಲ್ಲಿ ಈ ಕಂದಾಪದ್ಯವನ್ನು ನೋಡ್ತಾ ಹೋಗ್ತೇವೆ. ಇದು 4 ಪಾದಗಳಿಂದ ಕೂಡಿರ್ತೈತಿ. ಎಷ್ಟು ಪಾದ ಇಲ್ಲಿ ಛಂದಸ್ಸಿನೊಳಗೆ ಪಾದ ಮಾತ್ರೆ ಅಂದರೆ ಸ್ವಲ್ಪ ತಲೆ ಕೆಸನಕ್ಕೆ ಹೋಗ್ಬೇಡ್ರಿ. ಮಾತ್ರೆ ಅಂದ್ರೆ ಉಸಿರು, ಪಾದ ಅಂದ್ರೆ ಸಾಲು. ನೆನಪಿಟ್ಕೊಳ್ಳಿ, 4 ಪಾದಗಳನ್ನು ಕೂಡಿರ್ತಾ ಹೋಗ್ತೈತಿ. ಆ ಕೊಟ್ಟಿರೋ ಪದ್ಯದ ಆಧಾರದಿಂದ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಬೋದು. ಕಂದಾಪದ್ಯ ಹೆಂಗೆ ಕಂಡಿಡ್ತಾವಂದ್ರೆ ನೋಡ್ಬೇಕು. 4 ಸಾಲು ಐತೆ ಸೀದಾ ಕಂದಾಪದ್ಯ, 6 ಸಾಲು ಐತೆ ಸೀದಾ ಷಟ್ಪದಿ, 3 ಸಾಲು ಐತೆ ತ್ರಿಪದಿ. ತ್ರಿಪದಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋಣ. ಎರಡೇ ಒಂದು ಸಾಲುಗಳು ನೋಡ್ತಾವೆ. ಕಾವೇರಿಯಿಂದ ಮಾಗು ತಾವರಿ ಪರಮಿರ್ತನಾಡತ್ತ ಕನ್ನಡದೋಳು ಪಾವಿಸಿದ ಜನಪದಂ ವಸು ತಾವಳಿಯ ವಿಲೀನ ವಿಷಯ ವಿಶೇಷಂ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ 2 ಪದಗಳ ಒಂದು ಗಣ ವಿಭಜನೆ ಏನದು ಪ್ರಸ್ತಾರ ಹಾಕೋದು ಅಂತ ಹೇಳ್ತಾರೆ. ಗುರುಲಘ ಹಾಕೋದಂತ ಗುರುಲಘ ಹಾಕೋದು ಪ್ರಸ್ತಾರ ಅಂತ ಹೇಳ್ತಾರೆ. ಯಾವ ರೀತಿ ಕ ಅಂದ್ರೆ ಏನದು ಗುರು, ವಿ ಅನ್ನೋದು ಗುರು, ರಿ ಅನ್ನೋದು ಲಘು, ಇಂದ ಅನ್ನೋದು ಗುರು, ತ ಅನ್ನೋದು ಗುರು, ಮ ಅನ್ನೋದು ಗುರು, ಗೋ ಅನ್ನೋದು ಗುರು. ಇನ್ನೊಂದು ತ ಅನ್ನೋದು ಗುರು, ವ ಅನ್ನೋದು ಲಘು, ರಿ ಅನ್ನೋದು ಲಘು, ವ ಲಘು, ರ ಲಘು, ಮಿ ಮಿರ್ತ. ಇಲ್ಲಿ ಯಾಕೆ ಬಂತು ಮಿರ್ತ ಅಂದರೆ ಒತ್ತಕ್ಷರದಿಂದ ಏನಕತಿ ಹೇಳಿ ಗುರು ಆಗ್ತೈತಿ. ಇಲ್ಲಿ ಒತ್ತಕ್ಷರ ದ ಉಳಿತು. ಲಘು ನಾ ಗುರು, ಡ ಏನಪ್ಪ ಲಘು, ತ ಗುರು ಕನ್ನಡ. ನದ ಒತ್ತಕ್ಷರ ಹಿಂದಿನ ಅಕ್ಷರ ಗುರು, ನ ಒತ್ತಕ್ಷರ ಏನಕತಿ ಲಘು ಆಕತಿ. ಡ ಲಘು, ದೊಳ್ ತೋ ಅನ್ನೋದು ನೋಡ್ಬೋದು. ಮುಂದಿನ ಅಕ್ಷರ ಡೊಳ್ ಅಂತ ಇವೆರಡು ಪದಗಳು ಸೇರಿ ಲಘು. ಈ ಒಂದು ಪದಗಳು ನೋಡಿದ್ವಿ. ಈ ಒಂದು ಪ್ರಸ್ತಾರ ಹಾಕಿದ್ವಿ. ಈ ಪ್ರಸ್ತಾರ ಹಾಕಿ ಮ್ಯಾಕ ಈ ಕಂದಾಪದ್ಯನ ಐಡೆಂಟಿಫೈ ಮಾಡಬೇಕು, ಕಂಡು ಹಿಡಿಬೇಕಾದ್ರೆ ಇವುಗಳನ್ನ ಏನು ಮಾಡಬೇಕಪ್ಪ ಅಂದ್ರೆ
ನಾಲ್ಕು ನಾಲ್ಕು ಮಾತ್ರೆಗೆ ಒಂದು ಗಣ ವಿಭಜನೆ ಮಾಡಬೇಕು. ಏನು ನಾವು ಮೊದಲಿಗೆ ಹೇಳಿದ್ವಿ, ಲಘು ಅಂದ್ರೆ 1 ರೂಪಾಯಿ, ಗುರು ಅಂದ್ರೆ 2 ರೂಪಾಯಿ ಅಂತ ಹೇಳಿದ್ವಿ. ಅಂದ್ರೆ ಈ ಗುರು ಅಂದರೆ 2 ರೂಪಾಯಿ, ಲಘು ಅಂದರೆ 1 ರೂಪಾಯಿ. ಹಾಗಾದರೆ ಮೊದಲನೇ ಸಾಲಿನಲ್ಲಿ ಎಷ್ಟು ಟೋಟಲ್ ಮಾಡಿ ಎಷ್ಟು ಬರ್ತಾವಪ್ಪ ಅಂದ್ರೆ 2, 4, 6, 8, 10, 12 ಬರ್ತಾ ಹೋಗ್ತು. ಎರಡನೇ ಸಾಲಿನಲ್ಲಿ 20ಗಳು ಬರ್ತಾ ಹೋಗ್ತು. ಈ ಕಂದ್ಯ ಪದ್ಯವನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಮಾತ್ರೆಗಳ ಆಧಾರದ ಮೇಲೆ 4 ಏನು ಮಾಡ್ತಾ ಹೋಗ್ಬೇಕು, 4 ಗಣಕ್ಕೆ ಡಿವೈಡ್ ಮಾಡ್ಬೇಕು. ಅಂದ್ರೆ ಅಕ್ಷರಗಳ ಮೇಲೆಲ್ಲ ಈ ಒಂದು ಕಣಗಳ ಏನದು ಕಣಗಳ ಮೇಲೆ ಲೆಕ್ಕಾಚಾರದ ಮೇಲೆ ವಿಭಜನೆ ಮಾಡ್ತಾ ಹೋಗ್ಬೇಕು. ಅಂದ್ರೆ 4ಕ್ಕೆ ಒಂದೊಂದು ಕಣ, ಅಂದ್ರೆ ಇದು 4ಕ್ಕೆ 1, ಇಲ್ಲೊಂದು, ಇಲ್ಲಿ ಕೆಳಗೆ 4, 4, 4 ಈ ರೀತಿಯಾದಂಥ 4 ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಜನೆ ಮಾಡ್ತಾ ಹೋಗ್ಬೇಕು. ಈ ಒಂದು ಒಟ್ಟು 4 ಮಾತ್ರೆಯ 3 ಗಣಗಳನ್ನು ನೋಡ್ತಾ ಹೋಗ್ತೀವಿ. ಕೆಳಗಡೆಗೆ 4 ಮಾತ್ರೆಯ 5 ಗಣಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ 12, 20 ಎಷ್ಟಾಯ್ತು, 32. ಕೆಳಗಡೆ 32, 64 ಮಾತ್ರೆಗಳ ಒಟ್ಟಾರೆ ಕಂದ ಪದ್ಯದಲ್ಲಿ 64 ಮಾತ್ರೆಗಳಿರೋದನ್ನು ಕಾಣ್ತಾ ಹೋಗ್ತೀವಿ. 4 ಮಾತ್ರೆಯ 3 ಗಣಗಳನ್ನು ಮೊದಲನೇ ಸಾಲಿನಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ 4 ಮಾತ್ರೆಯ 5 ಗಣಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪದ್ಯದ ಲಕ್ಷಣಗಳು ನೋಡೋದಾದ್ರೆ ನಾನೇ ಇಲ್ಲೇ ಇದನ್ನೇನು ನೋಡೋದಕ್ಕಿಂತ ಇಲ್ಲೇ ಹೇಳ್ಬಿಡ್ತೇನೆ. ಪದ್ಯದ ಲಕ್ಷಣಗಳು ಯಾವ ರೀತಿ, ಒಂದನೇದು 4 ಸಾಲುಗಳು ಇರಬೇಕಂತ ಹೇಳಿದೆ. ಕರೆಕ್ಟಾ? ಓಕೆ, 4 ಸಾಲದವು. ಆ ಗಣಗಳ ವಿಭಜನೆ ಏನು ಒಂದೇ ಪ್ರಸ್ತಾರ ಹಾಕಬೇಕು. ಪ್ರಸ್ತಾರ ಹಾಕಿ ಮ್ಯಾಕೆ ಮೊದಲನೇ ಒಂದು ಪಾದದಲ್ಲಿ 12 ಗಣಗಳು ಏನದು ಮಾತ್ರೆಗಳ ಲೆಕ್ಕಾಚಾರ 12 ಬರೀಬೇಕು. ಎರಡನೇದು 20 ಬರೀಬೇಕು. ಪ್ರತಿ ಎಕ್ಸಾಮ್ನಲ್ಲಿ ಪೂರ್ತಿ 4 ಸಾಲು ಕೊಡೋಲ್ಲ, ಮೇಲೆ 2 ಸಾಲು ಕೊಡ್ತಾ ಹೋಗ್ತಾರೆ. ಅದನ್ನು ತದನಂತರದೊಳಗೆ ಇವನೇನು ಮಾಡ್ಬೇಕಪ್ಪ, 12 ಅಂತ 4 ಮಾತ್ರೆ 3 ಗಣ ಹಾಕಬೇಕು. ಅದೇ ರೀತಿ ಕೆಳಗಡೆ 5 ಗಣಗಳು ಬರಬೇಕು. ಬಂದಿ ಮ್ಯಾಕೆ ಇದು ನೇರವಾಗಿ ಕಂದ ಪದ್ಯ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿ ಲಕ್ಷಣಗಳು ನೋಡ್ತಾ ಹೋಗ್ತೀವಿ, 4 ಪಾದಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ 4 ಸಾಲುಗಳು 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮವಾಗಿತ್ತು. ಅಂದ್ರೆ 1 ಮತ್ತು 3ನೇ ಸಾಲುಗಳು ಪರಸ್ಪರ ಸಮವಾಗಿತ್ತು. ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅದೇ ರೀತಿ 3 ಮತ್ತು 4ನೇ ಸಾಲುಗಳು ಅವುಗಳು ಕೂಡ ಸಮವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಅಂದ್ರೆ ಈ ಕಂದ ಪದ್ಯದೊಳಗೆ ಪ್ರತಿ ಪಾದದ ಆದಿ ಭಾಗ ಏನಿರ್ತೈತಪ್ಪ ಅಂದ್ರೆ ಆದಿಪ್ರಾಸ. ನೋಡಿ ಇಲ್ಲಿ ಕ, ದ, ಪ ಅಂದ್ರೆ ಪ್ರತಿ ಪಾದ ಯಾವ ರೀತಿ ಕೂಡಿದಪ್ಪ ಅಂದ್ರೆ ಆದಿಪ್ರಾಸದಿಂದ ಕೂಡಿರಬೇಕು. ಈ ಒಂದು ಲಕ್ಷಣಗಳು ಇತ್ತಪ್ಪ ಅಂತ ನೇರವಾಗಿ ಹೇಳ್ತಾ ಹೋಗ್ತೀವಿ, ಕಂದ ಪದ್ಯ ಅಂತಂದು ಹೇಳ್ತಾ ಹೋಗ್ತೀವಿ. ಮುಂದುವರೆದು ಷಟ್ಪದಿಯ ಬಗ್ಗೆ ನೋಡ್ತಾ ಹೋಗೋಣ. ಷಟ್ಪದಿ ಅಂದರೆ ಏನಪ್ಪ ಅಂದ್ರೆ 6 ಸಾಲಿನ ಪದ್ಯ ಏನಂತ ಕರಿತಾವಪ್ಪ ಅಂದ್ರೆ ಷಟ್ಪದಿ ಅಂತ ಕರಿತಾ ಹೋಗ್ತೀವಿ. ಷಟ್ಪದಿಯೊಳಗೆ 6 ವಿಧಗಳು ಕಾಣ್ತಾ ಹೋಗ್ತೀವಿ. ಶರ, ಕುಸುಮ, ಭೋಗ, ಭಾಮಿನಿ, ವಾರ್ತಕ, ಪರಿವರ್ತನೆ ಷಟ್ಪದಿಯನ್ನು ನೋಡ್ತಾ ಹೋಗ್ತೀವಿ. ನಾನು ಇಲ್ಲಿ 8ನೇ ತರಗತಿ ಆಗಿರೋದ್ರಿಂದ ಈ ಒಂದೇ ಒಂದು ಷಟ್ಪದಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ಮುಂದಿನ ತರಗತಿಯಲ್ಲಿ 6 ಷಟ್ಪದಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಭಾಮಿನಿ ಷಟ್ಪದಿಯನ್ನು ಚರ್ಚೆ ಮಾಡ್ತಾವೆ. ಷಟ್ಪದಿ ಯಾವ ರೀತಿ ಇರ್ತೈತಿ, ಆ ಒಂದು ಷಟ್ಪದಿಯೊಳಗೆ 6 ವಿಭಾಗದ 6 ವಿಧದ ಷಟ್ಪದಿಗಳನ್ನು ನೋಡ್ತಾವೆ. ಇಲ್ಲಿ ಭಾಮಿನಿ ಷಟ್ಪದಿಯ ಬಗ್ಗೆ ನೋಡ್ತಾವೆ. ಇಲ್ಲಿ ಷಟ್ಪದಿಯೊಳಗೆ 6 ಸಾಲು ಇರ್ಬೇಕು. 1, 2, 3, 4, 5, 6 ಸಾಲುಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಕೂಡ ಇಲ್ಲಿ ಏನು ಹಾಕಬೇಕು, ಪ್ರಸ್ತಾರ ಹಾಕಬೇಕು. ಯಾವುದಾ ಈ ಒಂದು ಪದಗಳ ಮೇಲೆ ಹಾಕಿ ಮೇಲೆ ಪದಗಳಾಗಿ ಮೇಲೆ ಇಲ್ಲಿ ಏನು ಅಕ್ಷರಗಳ ಮೇಲೆ ಗಣ ವಿಭಜನೆ ಮಾಡೋಂಗಿಲ್ಲ. ಈ ಒಂದು ಶರ, ಕುಸುಮ, ಭೋಗ, ಭಾಮಿನಿ ಈ ಒಂದು ವಿಧಾನ ಕಾಣ್ತಲ್ಲ, ಆಯಾ ವಿಧಗಳಲ್ಲಿ ಒಂದೊಂದು ಅಂಶಗಳು ಕಾಣ್ತಾವೆ. ಈ ಭಾಮಿನಿ ಷಟ್ಪದಿಯೊಳಗೆ ಈ ಭಾಮಿನಿ ಷಟ್ಪದಿಯೊಳಗೆ 3, 4 ಏನು ಮಾಡ್ತಾ ಹೋಗ್ತೀವಿ, ಗಣ ವಿಭಜನೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಮಾತ್ರೆಗಳನ್ನು 3, 4 ಗಣಗಳ ಆಧಾರದ ಮೇಲೆ ವಿಭಜನೆಯನ್ನು ಮಾಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ಮೊದಲನೇ ಸಾಲಿನಲ್ಲಿ ಒಟ್ಟು ಗಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದು ಮಾತ್ರೆಗಳ ಸಂಖ್ಯೆ ಎಷ್ಟು, 14. ಎರಡನೇ ಸಾಲಿನ 14, ಮೂರನೇ ಸಾಲಿನೊಳಗೆ ಎಷ್ಟು, 23. 14, 18, 8, 4, 12,
42 ಕಾರಣಗಳ ಮಾತ್ರೆಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ 3 ಸಾಲಿನೊಳಗೆ 42 ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಉತ್ತರ ಇದೇನು ಪೂರ್ವ ಏನು ದಕ್ಷಿಣಾರ್ಥದಲ್ಲಿ ಎಷ್ಟು 84 ಒಟ್ಟಾರೆಯಾಗಿ ಪಾಮಿನಿ ಷಟ್ಪದಿಯೊಳಗೆ 84 ಮಾತ್ರೆಗಳನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 6 ಪಾದಗಳು ಇರಬೇಕು. 1 ಮತ್ತು 2, 4 ಮತ್ತು 5ನೇ ಪಾದಗಳು ಪರಸ್ಪರ ಸಮವಾಗಿತ್ತು. 3 ಮಾತ್ರೆಗಳ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು. 3 ಮತ್ತು 6ನೇ ಪದಗಳು ಪರಸ್ಪರ ಸಮವಾಗಿತ್ತು. 3 ಮಾತ್ರೆಗಳ ಆನಂತರ 4 ಮಾತ್ರೆಗಳು ತಲಾ 3 ಗಣಗಳು ಇರಬೇಕು. ಲಾಸ್ಟಿಗೆ ಇಲ್ಲಿ ಮುಖ್ಯವಾಗಿ ಈ ಒಂದು ಷಟ್ಪದಿಯೊಳಗೆ ಈ ಒಂದು 3ನೇ ಪಾದ ಮತ್ತು 6ನೇ ಸಾಲಿನೊಳಗೆ ಕೊನೆಯ ಪದ ಆ ಲಘು ಇದ್ರೂ ಕೂಡ ಏನು ಹಾಕ್ಬೇಕಪ್ಪ ಅಂದ್ರೆ ಗುರು ಹಾಕ್ಬೇಕು. ಏನು ಆ ಲಘು ಇದ್ರೂ ಕೂಡ ಗುರು ಹಾಕ್ಬೇಕು. ಎಲ್ಲಿಯಪ್ಪ ಅಂದ್ರೆ ಷಟ್ಪದಿಯ ಒಂದು ಅಂಶದ ಒಳಗೆ ಬಂತಪ್ಪ ಅಂದ್ರೆ ಆ 3 ಮತ್ತು 6ನೇ ಒಂದು ಸಾಲಿನೊಳಗೆ ಕೊನೆಯ ಒಂದು ಪದ ಲಘು ಇದ್ರೂ ಕೂಡ ಗುರು ಇದ್ರೂ ಓಕೆ, ಆದರೆ ಲಘು ಇತ್ತಪ್ಪ ಅಂದ್ರೆ ಗುರುನೇ ಹಾಕ್ಬೇಕು. ಜೊತೆಗೆ ಈ ಒಂದು ಷಟ್ಪದಿಯೊಳಗೆ ಆದಿ ಭಾಗವು ಪ್ರಾಸದಿಂದ ಕೊಡ್ತಾ ಹೋಗ್ತೀವಿ. ಯಾವ ಪ್ರಾಸ? ಆದಿ ಪ್ರಾಸದಿಂದ ಕೊಡ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಷಟ್ಪದಿಯ ಬಗ್ಗೆ ಚರ್ಚೆ ಆಗ್ತದೆ. ಮುಂದಿನ ತರಗತಿಯೊಳಗೆ ಆಳವಾಗಿ ಚರ್ಚೆ ಮಾಡ್ತವನು. ಇವತ್ತಿನ ತರಗತಿಯೊಳಗೆ 8ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ಮುಗಿಸ್ತಾ ಹೋಗಿದ್ದೇನೆ. ಮುಂದಿನ ತರಗತಿಯೊಳಗೆ 9ನೇ ತರಗತಿಯ ಒಂದು ಕನ್ನಡ ವ್ಯಾಕರಣವನ್ನು ತರ್ತಾ ಹೋಗ್ತೀನಿ. ಇದರಲ್ಲಿ ಈ ಒಂದು ತರಗತಿ ಎಷ್ಟಾಗಿದ್ದರೆ ಮಾಸ್ತರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಜೊತೆಗೆ ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.